ಪಟ್ಟ ಈ ಜಯಸಿಂಹನಿಗೆ ಗುರಿ ಮುಟ್ಟುವವರಿಗೆ ಮನಸ್ಸಿಗೆ ಶಾಂತಿ ಸಹನೆ ಎಂಬುದಿಲ್ಲ. ಅನ್ಯಾಯದ ವೀರ ಅಧರ್ಮದ ಶೂರ ನಾನೇ ಎಂದು ಸೊಟ್ಟಿನಿಂದ ಮರೆತಿರುವ ಆ ಕೆಂಪೇಗೌಡನ ಕೊಬ್ಬಿದ ಕೊಪ್ಪನ್ನು ಇಳಿಸುವುದೇ ನನ್ನ ಪ್ರಥಮ ಗುರಿ. ಹಳ್ಳಿಯ ಸರ್ದಾರ, ಸ್ವಂತ ಹಳ್ಳಿಯ ಪೌದುದಾರ, ಚಿಕ್ಕ ಹಳ್ಳಿಯ ಚಲಗಾರ, ಸ್ವಂತ ಹಳ್ಳಿಯ ಸೌಕಾರ ಬೆಳೆಯಬೇಡ ಮಗನೇ. ಒಂದಲ್ಲ ಒಂದು ದಿನ ಆದರೂ ಈ ಜಯಸಿಂಹ ನಿನಗೆ ಸಾವು ತರ್ತಾನೆ ಎಂಬುದನ್ನು ಮಾತ್ರ ಮರೆಯಬೇಡ. Hello, Jaysimha speaking. Jaysimha speaking. ಜಯಸಿಂಹ, ನಾನು ಕೆಂಪೇಗೌಡ ಮಾತಾಡ್ತಾ ಇದ್ರು. ಹಲೋ ಗೌಡ್ರಿ, ಹೇಳಿ ಮತ್ತೆ ಸಮಾಚಾರ? ನಮ್ಮ ಸುಂದರನ ಮರ್ಡರ್ ಆಗಿದೆ. ಕೊಲೆ ಮಾಡಿದ ವ್ಯಕ್ತಿ ಕೊಲೆ ಮಾಡಿದ ತಮ್ಮ ಕೊಲೆ ಮಾಡಿಸಿದ ಇನ್ನು ಸಂತೋಷ ಪಡಬೇಕಾದ್ರು ನೀನು. ತುಂಬಾ ಸಂತೋಷ ಗೌಡ್ರಿ. ಸಂತೋಷ ಅಷ್ಟೇ ಎಂಜಾಯ್ ಮಾಡು. ಎಂಜಾಯ್ ಅಷ್ಟೇ ಯಾಕೆ ಓಕೆ ಸೇ ಬಿಡ. ಈ ಗೌಡ್ ಹೇಳ್ತಾನೆ ಡೋಂಟ್ ವರಿ ಎತ್ತು ಬಿಡು. ಚುಡಾಯಿಸಿ ಬಿಡು ಎತ್ತಾಕಿಡು ಅಂತ ಹೇಳ್ತಿಯಲ್ಲ, ನಾಚಿಕೆ ಆಗ್ಬೇಕು ಈ ನಮ್ಮ ಪಾಪಿ ಜನ್ಮಕ್ಕೆ. ಭೂಮಿನ ಹೆಣ್ಣಿಗೆ ಹೋಲಿಸ್ತಾರೆ, ಅಷ್ಟೇ ಯಾಕೆ ಈ ನಮ್ಮ ಕರ್ನಾಟಕ ಹೆಣ್ಣಿಗೆ ಹೋಲಿಸ್ತಾರೆ. ಅಂಥದ್ರಲ್ಲಿ ನಾವೇ ಒಂದು ಹೆಣ್ಣನ್ನು ಕೆಣಕಿದ್ರೆ ಅದು ನಮ್ಮ ಕನ್ನಡಕ್ಕೆ ಅವಮಾನ ಮಾಡಿದಂತೆ. ಹಾ ಕೆಂಪೇಗೌಡ ಮಾಡಲೇಬೇಕು. ಅಕಸ್ಮಾತ್ ಮಾಡಿರ್ತಾರೆ ಫ್ಯಾಕ್ಟ್ರಿ ಮ್ಯಾನೇಜಿಂದ ಕೆಲಸ ತೆಗೆದಾಕ್ಬಿಡ್ತಾನೆ. ಮನಸ್ಸಿಗೆ ಇಷ್ಟ ಬೆಳೆದಿದ್ದರು ಡೈರೆಕ್ಟಾಗಿ ನಾವು ಈ ಕೆಲಸ ಮಾಡ್ತೀವಿ. ಅಂದಾಗಿ ಅಶ್ವಿನಿ ಬರ್ತಿದ್ದಾಳೆ. ಬರ್ಲಿ ಒಂದ್ ಕೈ ಮಜಾ ಮಾಡೋಣ. ನಿಲ್ಲು. ಯಾಕೆ ಸರ್? ಆಯ್ತು ಸರ್, ಆಯ್ತು ಅಂತ ಹೇಳಿ ಹೋದ್ರೆ ಹೋಗೇ ಬಿಡ. ಯಾಕೆ ಇಷ್ಟೊಂದು ಕೊಡ್ತಾ ಇದ್ದೀನಿ? ನನಗೇನು ವರ್ಚಸ್ಸಿಲ್ವಾ, ಡಿಮಾಂಡ್ ಇಲ್ವಾ? ಅದೇನು ನಿಲ್ಲು. ಸರ್ ಯಾರಂತ ನನಗೆ ಗೊತ್ತಿಲ್ಲ. ಸುಮ್ಮನೆ ನನ್ನ ತಡೆದು ಯಾಕೆ ತೊಂದರೆ ಕೊಡ್ತಾ ಇದ್ದೀರಿ? ಯಾಕೆ? ನಿಮ್ಗೆ ಏನಾದ್ರೂ ಆಗಿದೆ ಅಥವಾ ಏನಾದ್ರೂ ಆಗ್ಬೇಕಾಗಿದೆ? ಯಾಕೆ? ಏನಾದ್ರೂ ಆಗ್ಬೇಕಿದ್ರೆ ಮಾತ್ರ ಮಾತಾಡ್ಸೋದಾ? ಇಲ್ಲ ಅಂದ್ರೆ ಇಲ್ವಾ? ಮರ್ಯಾದೆ ಹೇಳ್ತಾ ಇದ್ದೀನಿ. ನಿನ್ನಿಂದ ಏನಾಗ್ತಾಗಿಲ್ಲ. ನೀವ್ ಯಾಕೆ ಈ ರೀತಿ ಮಾತಾಡ್ತಿದ್ರು ನನಗೊಂದು ಅರ್ಥವಾಗ್ತಾ ಇಲ್ಲ. ನನ್ನಿಂದ ನಿಮ್ಗೆ ಏನಾದ್ರೂ ಸಹಾಯ ಆಗ್ಬೇಕಾಗಿತ್ತಾ? ನೋಡಿ, ನೀವ್ ಯಾರು ಅಂತಾನೂ ಗೊತ್ತಿಲ್ಲ, ನಿಮ್ ಪರಿಚಯನೂ ಗೊತ್ತಿಲ್ಲ. ಈ ರೀತಿ ತಂದು ನೆನೆಸಿ ಮಾತಾಡೋದು ತಪ್ಪಲ್ವಾ? ಪರಿಚಯ ಆಮೇಲೆ, ನಿನ್ನಿಂದ ನನಗೊಂದು ಕೆಲಸವಾಗಬೇಕು. ನನ್ನಿಂದ ನಿಮ್ಗೆ ಯಾವ ಕೆಲಸ ಆಗ್ಬೇಕಾಗಿದೆ? ಖಂಡಿತವಾಗಿ ಮಾಡ್ತಾನೆ, ಅದೇನಂತ ಹೇಳಿ. ಅಶ್ವಿನಿ, ಇವತ್ತು ನೀ ನನಗೆ ಬೇಕು.
ನನ್ನ ಪ್ರೀತಿಯೇ ಬೇಕು. ರಾಸ್ಕಲ್, ನಾನು ಮಾಡೋಳ ಮನೆತನದ ಹೆಣ್ಣು ಇದ್ದೇನೆ ಕಣೋ. ನಿಮ್ಮಂತ ಸಿಕ್ಕ ಸಿಕ್ಕ ಗಂಡಸಿಗೆ ಸರ್ವ ಎಲ್ಲ ಕಣ ನಾನು. ಸುಮ್ಮನೆ ಗಂಟೆ ಎದುರಾಗದೆ ಇದನ್ನ ಐತೇಳು. ಕೋಪ ಮಾಡ್ಕೋಬೇಡ ಅಶ್ವಿನಿ. ಅಕ್ಕಿ ಒಂದು ಕಿಸನ ಕೊಡ್ತೀಯ? ರಾಸ್ಕಲ್, ಒಂದು ಅನಾಥೆ ಹೆಣ್ಣು ದಾರಿಯಲ್ಲಿ ಸಿಕ್ಕಿದೆಂದು ಬಾಯಿಗೆ ಬಂದಂತೆ ಮಾತಾಡ್ತಾ ಇದೆಯಲ್ಲ. ನಿನಗೆ ಏನಾದ್ರೂ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದೆಯೇನು? ಸುಮ್ಮನೆ ಹೊರಟವ ಇಲ್ಲಿಂದ. ಹೊರಟು ಹೋಗು. ಹೊರಟು ಹೋಗೋದಕ್ಕೆ ನನ್ನನ್ನು ಕೈಲಾಗದ ಶರಣ ತೆತ್ತಿದ್ದೀನಿ. ಹುಚ್ಚು ಎಣ್ಣೆ ಮರ್ಯಾದೆ ಹೇಳ್ತಾ ಇದೀನಿ. ಛೇ, ಅಟ್ಲೀಸ್ಟ್ ಒಂದು ಹಾಡನ್ನಾದ್ರೂ ಹಾಡು. ಯಾಕೆ ಅಶ್ವಿನಿ ಮೌನವಾಗಿ ಬಿಟ್ಟಲ್ಲ? ಯಾಕೆ ಹಾಡೋದಕ್ಕೆ ಬರಲ್ವೇ? ನೀ ಹಾಡ್ಲೇಬೇಕು. ಅಕಸ್ಮಾತ್ ಹಾಡಿದ್ರೆ ನನ್ನ ಪವರ್ ಏನಾದ್ರು ಆಗ್ತದೆ. ಏನ್ ಮಾಡ್ತೀಯಾ? ಕೊಲ್ತ್ಯಾ ಇಲ್ಲ ಹೊರಗೆ ಏನ್ ಮಾಡ್ತೀಯ? ನಾನು ಏನ್ ಮಾಡ್ತೀಯ ಅಂತ ಮತ್ತೆ ಕ್ವಶನ್ ಮಾಡ್ತೀನಿ. ಹುಚ್ಚು ಎಣ್ಣೆ ರೇಪ್ ಮಾಡ್ಬಿಡ್ತೀನಿ. ಮರ್ಯಾದೆ ಹಾಡ್ತೀಯೋ ಇಲ್ಲ? ನಾನು ಇಲ್ಲಿಂದ ಪಾರಾಗಬೇಕಾದ್ರೆ ಹೇಳಿದಂತೆ ಹಾಡಿ ನಾನು ಇಲ್ಲಿಂದ ಹೋಗ್ಲೇಬೇಕು. ಹೌದು, ಹೇಳಿದಂತೆ ನೆಚ್ಚಿದಂತೆ ಹಾಡಿದ್ರಾಯ್ತು ನಾನು. ಏನ್ ವಿಚಾರ ಮಾಡ್ತಾ ಇದ್ದೆ? ಏನೋ ಅನುಮಾನನ? ಅನುಮಾನ ಇದ್ರೆ ಹೇಳು, ಫಾಲೋ ಮಾಡ್ತೀನಿ. ಹಾಡ್ತೀಯೋ ಇಲ್ಲ? ಆಯ್ತು, ನಿಮ್ಮ ಇಷ್ಟದಂತೆ ಹಾಡ್ತೇನೆ. ಡೋಂಟ್ ವೇಸ್ಟ್ ಮೈ ಟೈಮ್. ಸ್ಟಾರ್ಟ್ ಮಾಡು. ಮತ್ತೇನೇನ್ ಬೇಕು? ಹಾಡು ಹಾಡಿಕೊಂಡು ಹೋದರೆ ಮುಗೀತಂತ ತಿಳ್ಕೊಂಡಿದ್ದು ನಿನ್ನ ತಪ್ಪು ಕಲ್ಪನೆ. ಹೇಳಡಿಕೆ ಪ್ಲಾನ್ ಮಾಡಿದ್ರೆ ಇವತ್ತು ನೀ ನನಗೆ ಬೇಕೇ ಬೇಕು. ಬಾಳೆಹಣ್ಣು ಹಣ್ಣು ತಿಂದು ಸಿಪ್ಪೇನಾ